ರಾಜ್ಯ ಸಚಿವ ಸಂಪುಟ ಪುನರ್ ರಚನೆ ಬಗ್ಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆ ಆರಂಭವಾಗಿದೆ. ಸಚಿವರ ಸಾಧನೆ ಬಗ್ಗೆ ಹೈಕಮಾಂಡ್ ವರದಿ ತರಿಸಿಕೊಂಡಿದೆ. ಹಲವರು ಸಚಿವ ಸ್ಥಾನ ಕಳೆದುಕೊಳ್ಳುವ ಭಯದಲ್ಲಿದ್ದಾರೆ. ಮತ್ತೆ ಕೆಲ ಶಾಸಕರು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಸಂಪುಟ ಪುನರ್ರಚನೆ ಕುರಿತಾಗಿ ಮಾಧ್ಯಮದ ಎದುರು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ತಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಎಂದು ಪರೋಕ್ಷ ಹೇಳಿಕೆ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಶಾಸಕ ಮಂತರ್ಗೌಡ, ಪಕ್ಷ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸುತ್ತೇನೆ. ನನಗೆ ಕೊಡಿ ಅಂತಲ್ಲ, ಜಿಲ್ಲೆ ಲೆಕ್ಕದಲ್ಲಿ ಕೊಡಗಿಗೆ ಕೊಡಿ ಎಂದಿದ್ದಾರೆ. ನಾಳೆ ಒಂದ್ ದಿವಸ ಕಾಯ್ರಿ ನೋಡೋಣ ಏನಾಯ್ತದೆ ಅಂತ, ಯಾರ್ಯಾರು ಏನಾಯ್ತಾರೆ ಅಂತ ನಮಗೂ ಗೊತ್ತಿಲ್ಲ. ನಿಮ್ಮ ಮುಖಾಂತರ ನಾವು ಕೇಳ್ಕೋಬೇಕು. ನನಗೆ ಗೊತ್ತಿರಂಗೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್. ಮಂತರು ಏನು ಹೇಳ್ತಾರೋ ಮುಖ್ಯ ಅಲ್ಲ, ಇನ್ನೊಬ್ರು ಏನು ಹೇಳ್ತಾರೆ ಮುಖ್ಯ ಅಲ್ಲ. ಅದಕ್ಕೋಸ್ಕರ ಹೈಕಮಾಂಡ್ ನಮ್ಮ ಪಾರ್ಟಿ ಯಾರು ಯಾವ ರೀತಿಲಿ ಮಾರ್ಗದರ್ಶಕರು, ಎಲ್ಲ ಶಾಸಕರು ಎಲ್ಲ ಕಾರ್ಯಕರ್ತರು ಅವ್ರ ಪರ ನಿಲ್ತೀವಿ. ನಾನು ಕಾಂಗ್ರೆಸ್ ಪರ. ಯಾರು ಹೈಕಮಾಂಡ್ ಹೇಳ್ತಾರೆ ಅವ್ರಿಗೆ ನಾವು ಜಯ ಅಂತೀವಿ ಅಷ್ಟೇ. ನಮ್ಗೆ ಅದ್ರ ಬಿಟ್ಟರೆ ಏನಿಲ್ಲ. ಪಾರ್ಟಿ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ಈಗ ನಮ್ಮ ಕ್ಷೇತ್ರದ ಮತದಾರರು ಪ್ಲಸ್ ಪಾರ್ಟಿ ವತಿಯಿಂದ ನಮ್ಮ ಒಂದು ಶಾಸಕರಾಗಿದ್ದೀವಿ. ಶಾಸಕರ ಕೆಲಸ ಏನಾಗಬೇಕು ಅಂತ ಶತಗತ ನಾವು ಅದಕ್ಕೋಸ್ಕರ ಎಲ್ಲರಿಗೂ ಏನು ಅಂತಾನೆ ಜಿಲ್ಲೆಗೆ ಒಂದು ಅವಕಾಶ ಬೇಕು. ಆ ವಿಚಾರದಲ್ಲಿ ನಮಗೆ ಒಂದು ಕೊಡಿ ಅಂತ ನಾವು ಕೇಳ್ತೀವಿ. ನಮಗೆ ಕೊಡ್ತವ್ರೆ ಯಾರಿಗೂ ಕೊಡ್ತಾರಲ್ಲ, ಜಿಲ್ಲೆ ಲೆಕ್ಕಕ್ಕೆ ಒಂದು ಕೊಡಿ ಅಂತ. ನವೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ ಶಾಸಕ ಮಂತರ್ಗೌಡ, ನಾಳೆ ಒಂದಿನ ಕಾಯಿರಿ, ಯಾರ್ಯಾರು ಏನೇನಾಗ್ತಾರೆ ಎಂದು ನನಗೂ ಗೊತ್ತಿಲ್ಲ. ಸಿಎಂ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾಗಿದ್ದು, ಎಲ್ಲ ಶಾಸಕರು ಹೈಕಮಾಂಡ್ ಸೂಚಿಸುವವರ ಪರವಾಗಿ ನಿಲ್ಲುತ್ತೇವೆಂದು ಹೇಳಿದರು. ಈಗ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಫೈನಲ್. ಮಂತರ್ ಹೇಳಿದ್ರು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಇನ್ನೊಬ್ರು ಹೇಳ್ತಾರೋ ಗೊತ್ತಿಲ್ಲ. ಬಟ್ ಲೆಟ್ ಅಸ್ ಹೈಕಮಾಂಡ್ ಅಂತ ನಾವೇನು ಅವ್ರಿಗೆ ಗೌರವ ಕೊಡ್ತಾ ಇದ್ದೀವಿ. ಅಂದ್ರೆ ಎಲ್ಲಾ ರೀತಿಲಿ ಎಲ್ಲ ಪಾರ್ಟಿಯವರು ಹೈಕಮಾಂಡ್ ತೀರ್ಮಾನ ಮಾಡೋಂಥ ಸಂದರ್ಭ ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್ ವಿ ಆರ್ ವಿತ್ ದೆಮ್.